ವಕೀಲ ದೇವರಾಜೇಗೌಡಗೆ ಮತ್ತೆ ಶುರುವಾಗುತ್ತಾ ಸಂಕಷ್ಟ. ಆರೋಪಿ ದೇವರಾಜೇಗೌಡನನ್ನ ವಿಚಾರಣೆಗೆ ಕೇಳುತ್ತಾ ಎಸ್ಐಟಿ ಟೀಮ್. ಈಗ ಸದ್ಯಕ್ಕೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ವಕೀಲ ದೇವರಾಜೇಗೌಡ. ಈಗ ಎಸ್ಐಟಿ ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ. ಅವತ್ತು ಒಂದಿನ ಅಷ್ಟೇ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ದು. ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಮತ್ತೊಂದು ಪ್ರಕರಣದಲ್ಲಿ ದೇವರಾಜೇಗೌಡ ಕಾಕಿ ಕಸ್ಟಡಿಯಲ್ಲಿದ್ದಾರೆ. ನಾಳೆಗೆ ದೇವರಾಜೇಗೌಡರ ನ್ಯಾಯಾಂಗ ಬಂಧನ ಅದು ಮುಕ್ತಾಯ ಆಗುತ್ತೆ. ಪೆನ್ಡ್ರೈವ್ ಹಂಚಿಕೆ ವಿಚಾರ ಎಸ್ಐಟಿ ತನಿಖೆಗೆ ಕೇಳುವ ಸಾಧ್ಯತೆಗಳಿದ್ದಾವೆ. ಅಂದರೆ ಈಗ ಅವರು ಅರೆಸ್ಟ್ ಆಗಿರೋದು ಒಬ್ಬ ಮಹಿಳೆಗೆ ಲೈಂಗಿಕವಾಗಿ ಶೋಷಣೆ ಮಾಡಿದ್ದಾರೆ, ಅಶ್ಲೀಲವಾಗಿ ನಡೆದುಕೊಂಡಿದ್ದಾರೆ ಅಂಥೇಳಿ ಆಕೆ ಕೊಟ್ಟಂಥ ದೂರಿನ ಮೇಲೆ. ಬಟ್ ಈಗ ಇನ್ನೊಂದು ಪ್ರಕರಣ ಇದೆಯಲ್ವಾ, ಇದು ಮೇನ್ ಏನಿದೆ ಕೇಸು ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ದು, ಇದನ್ನು ಹಂಚಿಕೆ ಮಾಡಿದ್ದಾರೆ ಅಂಥೇಳಿ ದೇವರಾಜೇಗೌಡರ ಮೇಲೆ ಆರೋಪ ಇದೆ. ಇವರೇ ಬ್ಲಾಸ್ಟ್ ಮಾಡಿದ್ದು ಅಂತ. ಯಾಕಂದರೆ ಪ್ರೆಸ್ ಮೀಟ್ ಮಾಡಿದವ್ರು ಇವರೇ ಹಾಸನದಲ್ಲಿ ಕೂತ್ಕೊಂಡವತ್ತು. ರೇವಣ್ಣ ನನ್ನ ಬಗ್ಗೆ ಮಾತಾಡೋವಾಗ ನಾಲ್ಗೆ ಮೇಲೆ ಹಿಡ್ತಾ ಇರಲಿ, ನಿಮ್ಮ ರಾಸಲೀಲೇನ NR ಸರ್ಕಲ್ನಲ್ಲಿ LED ಮೂಲಕ ಹಂಚ್ತೇನೆ ಆಗ್ತೇನೆ ಅಂತ ಹೇಳಿದ್ರು. ಹಾಗಾಗಿ ದೇವರಾಜೇಗೌಡರ ಮೇಲೆ ಎಲ್ಲರದ್ದು ಬೊಟ್ಟಿರೋದು. ಇವರೇ ಪೆನ್ ಡ್ರೈವ್ಗಳನ್ನು ಹಂಚಿದ್ದು, ವಿಡಿಯೋಗಳನ್ನು ಮೊದಲಿಗೆ ಲೀಕ್ ಮಾಡಿದ್ದು ಅಂಥೇಳಿ ಆ ವಿಚಾರದಲ್ಲಿ SIT ಅವರು ಈಗ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿಯೇ ಈಗ ನ್ಯಾಯಾಲಯ ಯಾವ ಒಂದು ಆದೇಶವನ್ನು ನೀಡುತ್ತೆ ನೋಡಬೇಕು. ವಿಚಾರಣೆ ಅವ್ರಿಗೆ ಅವಶ್ಯಕತೆ ಇದೆ. ಯಾಕೆಂದರೆ ಆ ಒಂದು ಅವರ ವಿರುದ್ಧ ದಾಖಲಾದಂತಹ ದೂರೇನಿತ್ತು, ಮಹಿಳೆ ಮೇಲೆ ನಡೆದಂತಹ ಒಂದು ದೌರ್ಜನ್ಯ ಪ್ರಕರಣ ಅದು ಬೇರೆ, ಮತ್ತು ಈಗ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಬಹುಮುಖ್ಯವಾಗಿದೆ. ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಈಗ ನ್ಯಾಯಾಂಗ ಬಂಧನ ಮುಗಿತಾ ಇದೆ, ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆಗಳು ಮತ್ತೆ ಎಷ್ಟರ ಮಟ್ಟಿಗಿದೆ? ಜೊತೆಗೆ ಈಗ ಮತ್ತೆ ಕಾನೂನಿನ ಸಂಕಷ್ಟಗಳು ಮತ್ತೆ ಗಂಭೀರವಾದ ಸ್ವರೂಪವನ್ನು ಪಡೆದುಕೊಂಡು ಹೋಗ್ಬೋದಾ ಅಂತ ದೇವರಾಜೇಗೌಡರದು? ಪ್ರಭು, ಈಗಾಗಲೇ ಅಂದ್ರೆ ಕಳೆದ 2 ದಿನಗಳ ಹಿಂದೆ ಪೊಲೀಸ್ ಕಸ್ಟಡಿಗೆ ದೇವರಾಜೇಗೌಡರನ್ನ ನ್ಯಾಯಾಂಗ ಬಂಧನದಿಂದ ಪೊಲೀಸ್ ಕಸ್ಟಡಿಗೆ ಕೂಡ ಕೊಡಲಾಗಿತ್ತು. ಹೆಚ್ಚಿನ ವಿಚಾರಣೆಗೋಸ್ಕರನೇ ಕೊಡಲಾಗಿತ್ತು. ಆದ್ರೆ ನಾಳೆ ಬಹುತೇಕ ಇವರು ಪೊಲೀಸ್ ಕಸ್ಟಡಿ ಮುಗಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ನ್ಯಾಯಾಂಗ ಬಂಧನಕ್ಕೆ ಮತ್ತೆ ಇವರನ್ನ ಕಳಿಸ್ಬೋದು ಅನ್ನುವ ಎಲ್ಲ ಸಾಧ್ಯತೆ, ಅಂದ್ರೆ ನ್ಯಾಯಾಲಯದ ಆದೇಶದಂತೆ. ಆದ್ರೆ ಇದರ ಮಧ್ಯದಲ್ಲಿ SIT ಅವರು ಮತ್ತೆ ತಮ್ಮ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳಿದೆ ಅನ್ನುವ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಒಂದು ಕಡೆ ಪೆನ್ಡ್ರೈವ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಮೇಲೆ ಒಂದು ಆರೋಪವನ್ನು ಕೂಡ ದೇವರಾಜೇಗೌಡರು ಮಾಡಿದ್ರು. ಪೆನ್ಡ್ರೈವ್ ಹಂಚಿಕೆ ಹಗರಣದಲ್ಲಿ ಸರ್ಕಾರವೇ ನೇರ ಆರೋಪ ಅನ್ನುವ ಕಾರಣವನ್ನು ಕೂಡ ಮಾಡಿದ್ರು. ಅದೇ ಸಂಬಂಧಪಟ್ಟ ಹಾಗೆ ಜೊತೆಗೆ ಸಂತ್ರಸ್ತೆಯೊಬ್ರು ದೂರನ್ನು ಕೂಡ ಇವ್ರ ಮೇಲೆ ಅತ್ಯಾಚಾರದ ಆರೋಪ ಮತ್ತೆ ಲೈಂಗಿಕ ದೌರ್ಜನ್ಯದ ಆರೋಪದ ಅಡಿಯಲ್ಲಿ ದೂರು ಕೊಟ್ಟಿದ್ರು. ಹಾಗಾಗಿ ಹೆಚ್ಚಿನ ತನಿಖೆಗೆ ಈಗ ಕಳೆದ 2 ದಿನಗಳಿಂದಲೂ ಕೂಡ SIT ಸಾಕಷ್ಟು ತನಿಖೆಯನ್ನು ಮಾಡಿರುವಂತದ್ದು, ಪೊಲೀಸ್ ಅವರು ತನಿಖೆಯನ್ನು ಕೂಡ ಮಾಡಿರುವಂತದ್ದು. ಈಗ ಮತ್ತೆ SIT ಹೆಚ್ಚಿನ ತನಿಖೆಗೆ SIT ಕೇಳುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಸ್ವತಃ ದಕ್ಷಿಣ ವಲಯ ಮೈಸೂರು IGP ಅಮಿತ್ ಸಿಂಗ್ ರವರ ನೇತೃತ್ವದಲ್ಲಿ ಹೆಚ್ಚಿನ ವಿಚಾರಣೆಯನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಒಟ್ಟಾರೆ ಇವತ್ತು ಸಂಜೆ ಒಳಗಡೆ SIT ಏನಾದ್ರೂ ಮತ್ತಷ್ಟು ತನಿಖೆಗೆ ಇವರನ್ನ ಕಸ್ಟಡಿಗೆ ಕೇಳುತ್ತಾ ಅನ್ನುವ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು. ಬಟ್ ಅದು ಯಾವೆಲ್ಲ ರೀತಿಯಾಗಿ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಹಾಸನದಲ್ಲಿ ಪೆನ್ಡ್ರೈವ್ಗೆ ಸಂಬಂಧಪಟ್ಟ ಹಾಗೆ ದಿನದಿಂದ ದಿನಕ್ಕೆ ತಿರುವುಗಳು ಕೂಡ ಸಾಕಷ್ಟು ರಾಜಕೀಯ ಆಯಾಮಗಳು, ರಾಜಕೀಯ ಲೆಕ್ಕಾಚಾರಗಳು ಕೂಡ ಈ ಪ್ರಕರಣದಲ್ಲಿ ಸಾಕಷ್ಟು ರಾಜಕೀಯ ಬೆರೀತಾ ಇದೆ ಅನ್ನುವ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಒಟ್ಟಾರೆ ಎಲ್ಲಿಗೆ ಹೋಗಿ ಪ್ರಕರಣ ನಿಲ್ಲುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಪ್ರಭು. ಪ್ರಕಾಶ್, ಈಗ ಅನುಮಾನಗಳು ಇರೋದು ಈ ಪೆನ್ಡ್ರೈವ್ ಹಂಚಿಕೆ ವಿಚಾರದಲ್ಲಿ ದೇವರಾಜೇಗೌಡರ ಮೇಲೆ ಜಾಸ್ತಿ ಅಂತ ಕಾಣಿಸ್ತದೆ. ಯಾಕಂದರೆ ಈ ಹಿಂದೆ ಪ್ರೆಸ್ ಮೀಟ್ ಮಾಡಿ ಇವರೇ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, NR ಸರ್ಕಲ್ನಲ್ಲಿ LED ಹಾಕಿ ತೋರಿಸ್ತೀನಿ ಅಂತ. ಈ ರೀತಿ ಅಂದರೆ ಅನುಮಾನಗಳು ಜಾಸ್ತಿ ಇರೋದ್ರಿಂದಾಗಿ ಸೊ ಅಲ್ಲಿ ಸಾಧ್ಯತೆಗಳೇ ಜಾಸ್ತಿ ಇರ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಖಂಡಿತವಾಗ್ಲೂ. ಯಾಕಂತಂದ್ರೆ ಇವರು ಕಳೆದ ಒಂದು 2-3 ತಿಂಗಳ ಹಿಂದೆ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿ ಆ ಸುದ್ದಿಗೋಷ್ಠಿಯಲ್ಲಿ ನೇರವಾಗಿ ಹೇಳಿದ್ರು, NR ಸರ್ಕಲ್ನಲ್ಲಿ LED ಪರದೆ ಹಾಕಿ ಕೆಲವೊಂದು ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ದೃಶ್ಯಾವಳಿಗಳನ್ನು ತೋರಿಸ್ತೀನಿ ಅನ್ನೋ ಇವರೇ ಸ್ವತಃ ಆ ಮಾತುಗಳನ್ನು ಕೂಡ ಆಡಿದ್ರು. ಅದಕ್ಕೆ ಸಂಬಂಧಪಟ್ಟಾಗೆ ತನಿಖೆಯನ್ನು ಮಾಡ್ಬೋದು. ಯಾಕಂತಂದ್ರೆ SIT ತನ್ನ ಕಸ್ಟಡಿಗೆ ಕೂಡ ತೆಗೆದುಕೊಳ್ಳೋದಕ್ಕೆ ಹೆಚ್ಚಿನ ತನಿಖೆಗೆ ಕೇಳ್ಬೋದು. ಬಟ್ ಅದನ್ನ ಕಾದ್ ನೋಡ್ಬೇಕಾಗತ್ತೆ. ಈಗ ಸದ್ಯಕ್ಕೆ
ಹೊಳೆನರಸೀಪುರ ಪೊಲೀಸರ ಕಸ್ಟಡಿಯಲ್ಲಿ ಕೂಡ ಇರುವಂತದ್ದು. ಯಾವುದಕ್ಕೆ ಅಂತ ಅಂದ್ರೆ ಕಸ್ಟಡಿಗೆ ತೆಗೆದುಕೊಂಡಿರುವಂತದ್ದು ಸಂತ್ರಸ್ತೆ ಏನು ದೂರು ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಈಗ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಕೆಲವೊಂದು ಕಡೆ ದೇವರಾಜೇಗೌಡ ಎಲ್ಲೆಲ್ಲಿ ಓಡಾಡಿದ್ರು, ಅವರ ಕಚೇರಿ ಆಗ್ಬೋದು, ಅವರ ಮನೆ ಆಗ್ಬೋದು, ಮತ್ತೆ ಜೊತೆಗೆ ಅವರ ಕಾರಲ್ಲಿ ಎಲ್ಲೆಲ್ಲಿ ಸಂತ್ರಸ್ತೆಯನ್ನ ಕೂರ್ಸ್ಕೊಂಡು ಹೋಗಿದ್ರು ಅಂತ ಜಾಗಕ್ಕೆ ಹೋಗಿ ಸ್ಥಳ ಮಾಜರನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಕರ್ಕೊಂಡು ಹೋಗಿ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಈಗ ನಿನ್ನೆ ಅಲ್ಲ ಮೊನ್ನೆ ಇದೇ ದೇವರಾಜೇಗೌಡರ ಮನೆ ಮೇಲೆ SIT ಅವರು ಕೂಡ ಅಧಿಕಾರಿಗಳು ದಾಳಿ ನಡೆಸಿ ಒಂದಿಷ್ಟು ದಾಖಲೆಗಳನ್ನು ವಶಪಡಿಸಿಕೊಂಡಿದ್ರು ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಅದನ್ನ SIT ಅವರು ಕೂಡ ಹೇಳ್ಬೇಕಾಗತ್ತೆ. ಬಟ್ ದಿನದಿಂದ ದಿನಕ್ಕೆ ಹೆಚ್ಚಿನ ತಿರುವನ್ನು ಕೂಡ ಪಡೆದುಕೊಳ್ತಾರೆ. ಬಟ್ ನ್ಯಾಯಾಂಗ ಬಂಧನ ಇವತ್ತು ಅಂದ್ರೆ ನಾಳೆ ಒಳಗಡೆ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಕೊಡ್ಲೇಬೇಕು ಪೊಲೀಸರು ಅವರ ತನಿಖೆ ಮುಗಿಸಿ. ಬಟ್ ಇದರ ಮಧ್ಯ ಪ್ರವೇಶದಲ್ಲಿ SIT ಏನಾದ್ರೂ ಕಸ್ಟಡಿಗೆ ಕೇಳುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಪ್ರಭು. ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ.